ಕೆಲವು ರಾಜ್ಯಗಳ ಮಿನಿಸ್ಟ್ರಿಗಳಲ್ಲಿ ಆದಾಯ ಹೇಗಿರ್ತಾ ಇತ್ತು ಕದಂಬರು ಗಂಗರ ಕಾಲದ? ಮುಕ್ಕಾಲು ಪಾಲು ಎಲ್ಲ ನಿಮಗೆ ನಮ್ಮಲ್ಲಿ ಇದು ಒಳ್ಳೆ ಪ್ರಶ್ನೆ ಏನಂದರೆ, ಈಗ ನಾವು ಹೆಚ್ಚು ಕಡಿಮೆ ಕ್ಯಾಶ್ ಎಕಾನಮಿ. ಇತ್ತೀಚಿನ ತನಕ 1960ರ ದಶಕದ ತನಕ ಕ್ಯಾಶ್ ಎಕಾನಮಿಗೆ ನಮ್ಮಲ್ಲಿ ಅಷ್ಟೊಂದು ಬೆಲೆ ಇರಲಿಲ್ಲ. ನಮ್ಮದು ದ್ರವ್ಯ ಪ್ರಧಾನವಾದಂತಹ ಒಂದು ಎಕಾನಮಿ, ಒಂದು ಆರ್ಥಿಕ ವ್ಯವಸ್ಥೆ. ದ್ರವ್ಯ ಸಮೃದ್ಧಿಗೋಸ್ಕರನೇ ನಮ್ಮಲ್ಲಿರೋ ಅಪಾರವಾದ ದ್ರವ್ಯ ಸಮೃದ್ಧಿನ ನಾವು ಒಂದಷ್ಟು ಭಾಗ ಪಡ್ಕೋಬೇಕು ಅಂತಲೇ ಹೊರಗಿನ ದೇಶದವ್ರು ಬಂದಿದ್ದು ಭಾರತಕ್ಕೆ. ಅತ್ಯಂತ ಸಮೃದ್ಧ ಶ್ರೀಮಂತ ದೇಶ ಇದು, ಅದಕ್ಕೋಸ್ಕರನೇ ಬಂದಿದ್ದು ಇಲ್ಲಿಗೆ. ಅಭಾವದ ದೇಶಕ್ಕೆ ಯಾರು ಲೂಟಿ ಮಾಡಲ್ಲ, ಹೌದಾ? ಅಭಾವ ಆಗೋವರೆಗೂ ಲೂಟಿ ಮಾಡಿದ್ದಾರೆ ಅಲ್ವಾ? ಹಾಗಾಗಿ ನಿಮಗೆ ಏನಂತಾರೆ, ಕೃಷಿ ಉತ್ಪತ್ತಿನೇ ಮ್ಯಾಕ್ಸಿಮಮ್ ಎಕಾನಮಿ. 100% ಕೃಷಿ ಆಧಾರಿತವಾದ, ಕೃಷಿ ಪ್ರಧಾನವಾದ ಆರ್ಥಿಕ ವ್ಯವಸ್ಥೆನೇ ಕದಂಬರಿಂದ ಹಿಡಿದು ಮೈಸೂರು ಒಡೆಯರ ತನಕ ಅದೇ, ಇತ್ತೀಚಿನ ತನಕ ಕೂಡ ಅದೇ ಇದ್ದಿದ್ದು.